ಹೆಂಗೈತೆ ಪೊದ್ದು ಮಗಳದ್ ಮದ್ವೆ? ನನ್ ಬರೋಣ ಅಂತಂದ್ರೆ ಇನ್ನೇನ್ ಮಾಡ್ಲಿ, ನಮ್ಮ ಅಣ್ಣ ಹಿಂದಿತ್ತಲ್ಲ. ಅವನ ಮಗನ್ ಸುಮ್ನೆ ಹೋಗಕ್ಕಾಯ್ತು. ನೀನ್ ನೋಡತ್ತಾಗೆ ಇನ್ನೂನಂತದ್ ಎಷ್ಟು ಜನ ಕೇಳಿದ್ರು ಮದ್ವೆ ಮನೆಗೆ, ಯಾಕೆ ರಚ್ಚು ಬರ್ಲಿಲ್ಲ, ಯಾಕೆ ರಚ್ಚು ಬರ್ಲಿಲ್ಲ, ಬರೀ ಕೇಳಿದ್ದೇನೆ ನೀಯ ಕೇಳಿ ತಾಳಿ ಕೆಡ್ಸಾಕ್ಬಿಟ್ರು ಸುಮ್ಕೆನೆ ನೀಯ. ಇದು ಪೊದ್ದು ಮಗಳು ಚೆನ್ನಾಗಿ ನಡೀತಾ ಮದ್ವೆ? ಹ್ಞೂ ಕಣಮ್ಮ, ಚೆನ್ನಾಗಾಯ್ತು. ದೇವಸ್ಥಾನದಾಗ ಏನಿಯ ಸಿಂಪಲ್ ಆಗಾದ್ರೂ ಚೆನ್ನಾಗಿ ಮಾಡ್ಕೊಂಡ್ರು ಮದ್ವೆ ಎಲ್ಲ ನನ್ವೆ. ಭಾಳ ಸಂದಾಗವ್ರೆ. ಹುಡ್ಗ ಮಾತ್ರ ದೇವಣೆಗೂ ಬೋಲ್ ಒಳ್ಳೆ ಮನುಷ್ಯ ಕಣಮ್ಮ. ಅವನಂತ ಮಗನನ್ನ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಅವ್ರು ನಿಜವಾಗೂ. ಅಂಥ ಒಳ್ಳೆ ಮನುಷ್ಯ ಗೊತ್ತಾ. ಅಂತನ್ ಪಡಿಯಕ್ಕೆ ಹೇಳದ್ನಲ್ಲ, ಪೊದ್ದಕ್ಕನು ಪುಣ್ಯ ಮಾಡೈತೆ, ರೊಚ್ಚುನು ಪುಣ್ಯ ಮಾಡೋಳೆ. ಏನೇ ಹೇಳು, ಏಳು ಮಾಡ್ತೀರಾ ಜೋಡಿ. ಪೊದ್ದಕ್ಕ ಅದು ಎಲ್ಲಿ ಹುಡುಕ್ತಾ ಏನೋ ಗೊತ್ತಿಲ್ಲ, ಅಪ್ರಂಜಿ ಚಿನ್ನ ಹುಡುಗ ಮಾತ್ರ. ಒಂದು ಕೆಟ್ಟ ಅಭ್ಯಾಸ ಇಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು, ಫ್ರೆಂಡ್ಸು ಗಿನ್ಸು ಅಂತ ಶಾನೆ ತಿರ್ಗಲ್ಲ. ಇನ್ನೇನು ಮನೆಗೆ ಅವ್ರ ಅಮ್ಮನ ಅಂತ ಚೆನ್ನಾಗಿ ನೋಡ್ಕೊಂಡವನಿ. ಅಂಥ ಹುಡುಗ ಸಿಗಕ್ಕೆ ಪುಣ್ಯನೇ ಮಾಡಿರ್ಬೇಕು ನೋಡು. ಎಲ್ಲರೂ ಪುಣ್ಯನೇ ಮಾಡೋರೆ. ನೀನು ಅದೇನು ಕರ್ಮ ಮಾಡಿದ್ಯೋ ಗೊತ್ತಿಲ್ಲ, ನಿನ್ನ ಮಕ್ಕಳು ಇಬ್ಬರೂ ಅಲ್ಲಲ್ಲಿ ಟೊಪಿಗ್ಲಾಗೋಗ್ಬಿಟ್ರು ನೋಡು. ಆತಾಗ ನಿನ್ನ ಮಗಳು ಮದುವೆನ ಆ ಮೂದೇವಿ ಜೊತೆ ನೀನು ಮಾಡಿ ಮುಗಿಸ್ಬಿಡು. ಲವ್ವರು ಅಂತ ಕರ್ಕೊಂಡು ಮನೆಗೆ ಇಕ್ಕೊಂಡು ಇಷ್ಟು ದಿನ ಆದರೂ ಮದುವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರನ್ನ ಯಾಕೆ ಸುಮ್ಮಕ್ಕೆ ಹೋಗ್ತಾರ ನಿನ್ನ. ನಾನು ದೂರ ಮಾಡೋಕ್ಕೆ ಎಷ್ಟೆಷ್ಟು ಪ್ರಯತ್ನ ಪಟ್ಟೆ ಕಣಮ್ಮ, ಆಗಲಿಲ್ಲ. ಬೊಡ್ಡಿ ನನ್ನ ಮಗ ತಿನ್ಕೊಂಡು ಬಿದ್ದವನಿ. ಇನ್ನೇನು ಮಾಡ್ತೀಯಾ? ಸರಿ ಬಿಡು, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಅತ್ತಾಗೆ ಮದುವೆ ನಿನಗೆ ಮಾಡಿ ಮುಗಿಸ್ತೀನಿ. ಅವ್ರವ್ರ ಕರ್ಮ, ನಾವೇನು ಮಾಡೋಕ್ಕಾಯ್ತದೆ. ಅವಳಿಲ್ಲ ಅಲ್ಲೇ ಬಿದ್ದು ಸಾಯ್ಬೇಕು ಅಂತ ನನ್ನ ಮಗಳು ಹಣೆ ಬರದಾಗ ಬರ್ದಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅಮ್ಮ, ಅಯ್ಯೋ ರಮ್ಯಾ, ಇದೇನೇ ಒಬ್ಬಳೆ ಬಂದೇನೆ? ಡ್ರೈವರ್ ಇದ್ನಲ್ಲ, ಕರ್ಕೊಂಡು ಬಂದು ಬಿಟ್ಟು ಹೋದ ಕಣಮ್ಮ. ಅದ್ಯಾಕೆ ನಾನು ಬುಟ್ಟಿರೋಕ್ಕಾಗಲಿಲ್ಲ ಅಂತ ಬಿಟ್ಟು ಬಂದ್ಬಿಟ್ಟ? ಇಷ್ಟು ದಿನ ಇರ್ತಾ ಇದ್ದೆ, ಇವಾಗ ಏನಾಗಿತ್ತು ನಿನಗೆ? ಬುಟ್ಟಿರೋಕ್ಕಾಗಲಿಲ್ವ ನಿನಗೆ? ಇದು ಯಾಕೆ ಹಿಂಗೆ ಬಂದ್ಬಿಟ್ಟಿದ್ಯಲ್ಲ ನೀನು? ಫೋನ್ ಹಾಕೋಣ ಬರೋದಲ್ವೇ? ಹಂಗೆ ಒಬ್ಬೊಬ್ಳು ಯಾರನ್ನ ಬಂದ್ಬಿಡ್ತಾರಾ? ಬಾಮ್ಮ ಮಗಳೇ, ಬಾ ಕುಂತ್ಕ ಬಾಯಿಲಿ. ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ರಮ್ಯಾ, ಇದ್ಯಾಕೆ ಹಿಂಗೆ ಕಾಲಕ್ಕೆ ಬೀಳ್ತಾ ಇದೆಯಾ? ಏನಾಯ್ತು? ಬಿಡು ಬಿಡು ಕಾಲ, ಯಾಕೆ ಹಿಂಗೆ ಬೀಳ್ತಾ ಇದೆಯಾ? ಎದೋಳು ಎದೋಳು ರಮ್ಯಾ. ಅಮ್ಮ, ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋ ತನಕ ನಾನು ಎದ್ದೊಳಲ್ಲ ಕಣಮ್ಮ. ನಾನು ಎದ್ದೊಳೋದೇ ಇಲ್ಲ. ಏಯ್ ರಮ್ಯಾ, ಅಂಥದ್ದು ಏನು ಮಾಡ್ಬಿಟ್ಟು ಬಂದೆ? ಈಗಲೇನೇ ಸಾಕಾಗೋಗ್ಬಿಟ್ಟೈತಿ ನೀನು ಮಾಡಿರೋ ಎಡವಟ್ಟು ಕೆಲಸಗಳಿಗೆ. ಈಗ ಮತ್ತೆ ನಿಮ್ಮ ಅಮ್ಮನ ಅಯ್ಯೋ ಅನ್ಸಕ್ಕೆ ಇನ್ನೊಂದು ಏನು ಕಂತ್ರಿ ಕೆಲಸ ಮಾಡ್ಬಿಟ್ಟು ಬಂದೆ ನೀನು. ನಿನ್ಗೆ ಏನು ತಗೊಂಡು ಹಾಕಿದ್ರು ಬುದ್ಧಿ ಬರೋಕ್ಕಿಲ್ಲ ಬಿಡು ನೀನು. ನೀನಂತೂ ಬಿತ್ರಿ ಆಟನೇ ನೀ ಆಡೋದು ನೀನು. ಎದ್ದೋಳು ಯಾಕೆ, ಅದೇನಾಗೈತೆ ಅಂತ ಹೇಳು. ಯಾಕಂಗೆ ಗುಳ ಆಡಿಸ್ತೀಯ ನಿಮ್ಮ ಅಮ್ಮನ? ಅಯ್ಯಪ್ಪ, ಹೇಳಿದ ಮಾತು ಕೇಳ್ದಿದ್ದಂಗೆ. ಎದ್ದೋಳು, ಕ್ಷಮಿಸಿದೀನಿ, ಎದ್ದೋಳು ಮಗಳೇ. ನಾನು ನಿನ್ಗಿನ್ನ ಹೆಚ್ಚೇನಾದರೂ ಆಯ್ತಾ? ಎದ್ದೋಳು, ಫಸ್ಟ್ ಏನಾಯ್ತು, ಏನು ಮಾಡ್ಬಿಟ್ಟು ಬಂದೆ ಅಂತ ಹೇಳೇ. ನೀನು ನಿನ್ನ ತಮ್ಮ ಜಗಳ ಮಾಡ್ಕೊಂಬಿಟ್ಟೇನಾರ ಬಂದ್ಬಿಟ್ಟಾ? ಮಕ ನೋಡು, ಏನೋ ಒಳ್ಳೆ ಕೆಲಸ ಮಾಡಿ ಬಂದಿದ್ದಂಗೆ ಅವಳೆ. ಕ್ಷಮಿಸು ಅಂತ ಕಾಲಿಗೆ ಬಿದ್ದುಬಿಟ್ಟಿದ ತಕ್ಷಣ ಬಿಟ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಅದೇನು ಮಳ್ಳಿ ಕೆಲಸ ಮಾಡ್ಬಿಟ್ಟು ಬಂದವಳ ನಾ ಕಾಣೆ. ಏನು ಮಳ್ಳಿ ಕೆಲಸ ಮಾಡ್ಬಿಟ್ಟು ಬಂದಿದ್ಯಾ ಬೊಗಳೇ? ಅಯ್ಯಪ್ಪ, ಮೊಮ್ಮಗಳು ಅಂತ ತಲೆ ಮೇಲೆ ಇಕ್ಕೊಂಡಿದ್ದಕ್ಕೆ ನನ್ನ ತಲೆ ಮೇಲೆ ಚಾಪಡಿ ಕಲ್ಲು ಎಳೆದು ಹೋಗ್ಬಿಟ್ಟಲ್ಲ. ಆ ಮಗನ ಕಾಲಾಗೋದ್ಬಿಟ್ಟು ಏನು ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟಲ್ಲ. ಅಮ್ಮ, ನೀ ಸುಮ್ಮನಿರು. ಹೇಳ ರಮ್ಯಾ, ಏನಾಯ್ತು ಹೇಳು. ಅಮ್ಮ, ನನಗೆ ನನ್ನ ಲವ್ವರ್ ಮೋಸ ಮಾಡಿಬಿಟ್ಟ ಕಣಮ್ಮ, ಮೋಸ ಮಾಡಿಬಿಟ್ಟ. ನಾನು ಲವ್ ಮಾಡ್ತೀನಿ ಅಂತೇಳಿ ನನ್ನ ಜೊತೆ ಇದ್ದು ನಮ್ಮ ಆಫೀಸ್ ಪಿ ಎ ಇದ್ಲಲ್ಲಮ್ಮ, ಪಿ ಎ ಜೊತೆನೂ ಚೆನ್ನಾಗಿ ಓಡಾಡ್ಕೊಂಡಿದ್ದ ಕಣಮ್ಮ. ನನಗಂತೂ ಮನ್ಸಿಗೆ ಭಾಳ ಬೇಜಾರಾಯಿತು ಕಣಮ್ಮ. ನಾನೇ ಕಣ್ಣಾರೆ ನೋಡಿದೆ ಕಣಮ್ಮ, ಅವನು ಪಿ ಎ ಜೊತೆ ಇದ್ದಿದ್ದನ್ನ ನನ್ನ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ ಅಮ್ಮ. ಅದಕ್ಕೆ ನಾನಂತೂ ಜಾಡ್ಸೊದ್ದು ಜುಟ್ಟಿಡ್ಕೊಂಡು ಪಟ್ಟ 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 ಅಂತ ಬೆಂಡೆತ್ತಿ ಮನೆಯಿಂದ ಹೊರಗಡೆ ಜಾಡ್ಸೊದ್ದು ಬಿಸಾಕ್ಬಿಟ್ಟೆ ಕಣಮ್ಮ. ನಿನ್ನ ಮಾತು ನಾನು ಅವತ್ತೇ ಕೇಳಿದಿದ್ರೆ ನನಗಿವತ್ತಿಂಥ ಗತಿ ಬರ್ತಿರಲಿಲ್ಲ ಕಣಮ್ಮ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅಂಥನಿಗೋಸ್ಕರ ನಾನು ಇಷ್ಟೆಲ್ಲ ಹೊಡೆದಾಡಿ ನಮ್ಮ ಮನೆಯವ್ರತಾಗೆಲ್ಲ ಕಿತ್ತಾಡಿ ಇದೆಲ್ಲ ಮಾಡೋ ಅವಶ್ಯಕತೆ ಇತ್ತೇನಮ್ಮ ನನಗೆ. ಅದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನೀನು ಬರೋ ತನಕ ಕಾಯಕ್ಕೆ ನನ್ನ ಕೈಲಿ ಆಗಲಿಲ್ಲ ಕಣಮ್ಮ. ಅದಕ್ಕೇನೆ ಹಾಗೆ ನೆಟ್ಟು ಬಂದುಬಿಟ್ಟೆ ಕಣಮ್ಮ. ಫಸ್ಟ್ ನಿನ್ನ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ ಹೇಳಿ. ಅಮ್ಮ, ನನ್ನ ಕ್ಷಮಿಸ್ಬಿಡು. ನಾನು ಅವನ ಲವ್ ಮಾಡಿದ್ದೊಳು ತಪ್ಪು ಮಾಡಿದೆ. ನಿನ್ನ ಮಾತು ಕೇಳಲಿಲ್ಲ ಅಂತ ಅಂದಿದ್ದು ಕೇಳಿದಿದ್ರೆ ಯಾಕೆ ನಾನು ಇವತ್ತು ಈ ಥರ ಹತ್ಕೊಂಡು ನಿನ್ನ ಮುಂದೆ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ತಾಯಿತ್ತು. ಅವ್ನು ದೊಡ್ಡ 420 ಕಣಮ್ಮ. ಹಬ್ಬ ರಾಘವೇಂದ್ರ ಸ್ವಾಮಿ, ಕಂಡುಬಿಟ್ಬಿಟ್ಟ ತಂದೆ. ಇಷ್ಟು ದಿನಕ್ಕೆ ಇವಾಗಾದರೂ ಕಂಡುಬಿಟ್ಬಿಟ್ಟ. ನನಗಂತೂ ಭಾಳ ಖುಷಿ ಆಗ್ತೈತೆ. ಆ ದರಿದ್ರದನ್ನು ಬಿಟ್ಬಿಟ್ಟು ಹೋದ್ನಲ್ಲ ನನ್ನ ಮೊಮ್ಮಗಳೇ, ನಿನ್ನ ಜೀವನದಾಗ ಸುಖವಾಗಿರ್ತೀಯ ಬಿಡು. ಆ ದರಿದ್ರದನ್ನು ಬಿಟ್ಟೋದ್ಮೇಲೆ ಹಬ್ಬಬ್ಬ ನಿನ್ನ ಸುಖ ಶಾಂತಿ ನೆಮ್ಮದಿ ಎಲ್ಲ ನಿನ್ನ ಜೀವನದಾಗ ಬಂತು ಅಂತಲೇ ಅರ್ಥ. ಅಯ್ಯೋ, ನಾನೇನೋ ಮಾಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ಒಳ್ಳೆ ಕೆಲಸನೇ ಮಾಡಿದ್ಯಾ, ಅದಕ್ಕೆ ಯಾಕೆ ಹಿಂಗಳು ಅಂತ ಕಣ್ಣೀರಾಗ್ತೀಯ ಹೇಳು. ಅಯ್ಯೋ, ಇನ್ನ ನೋಡ್ತಿರು, ತಲೆನೇ ಕೆಡ್ಸ್ಕೊಬೇಡ. ನಿನ್ನ ಜೀವನ ಹೆಂಗೆ ರೂಪಿಸ್ತಾಳೆ ನಿಮ್ಮ ಅಮ್ಮ ಅಂತ ನೀನು ನೋಡಿವಂತೆ ಸುಮ್ಕಿರು. ಆದರೂ ಕಣಮ್ಮ, ಮನ್ಸಿಗೆ ತುಂಬ ನೋವಾಗ್ತಿತ್ತು. ಅದಕ್ಕೆ ಆ ಮನೇಲಿದ್ರೆ ಸುಮ್ಮನೆ ಬೇಜಾರಾಗ್ತೈತೆ ಅಂತ ಮೊಬೈಲ್ ಸಮೇತ ಬೇಡ ಅಂತ ಬಿಟ್ಬಿಟ್ಟು, ಮೊಬೈಲು ಬೇಡ ಏನು ಬೇಡ ಅಂತ ಎಲ್ಲ ಬಿಸಾಕ್ಬಿಟ್ಟು ಸುಮ್ಮನೆ ನೆಟ್ಟಿಗೆ ಬಂದುಬಿಟ್ಟೆ ಕಣಮ್ಮ. ಬೇಡವೇ ಬೇಡ ಕಣಮ್ಮ, ನನಗೆ ಏನು ಬೇಡ. ಸ್ವಿಚ್ ಆಫ್ ಮಾಡಿ ಮೊಬೈಲ್ನ ಬಿಸಾಕಿ, ಇನ್ನು ಮೊಬೈಲ್ ಇದ್ರೆ ತಾನೇ ಅವ್ನು ಫೋನ್ ಮಾಡೋದು, ಅದು ಇದು ಮಾಡೋದು, ಅಲ್ಲಿದ್ದರೆ ತಾನೇ ಹುಡಿಕೊಂಡು ಬರೋದು ಅಂತ ಹೇಳ್ಬಿಟ್ಟು ನಾನಂತೂ ಸೀದಾ ಹಂಗೆ ಓಡಿ ಬಂದುಬಿಟ್ಟೆ ಕಣಮ್ಮ. ಇನ್ನೊಂದ್ಸಲ ಅವ್ನ ಸವಾಸಕ್ಕೆ ಹೋಗಲ್ಲ ಕಣಮ್ಮ. ಅವ್ನು ಬೇಡ ಕಣಮ್ಮ ನನಗಂತೂ. ನಾನಂತೂ ಇನ್ನು ಅವನ ಹೆಸರು ಎತ್ತಲ್ಲ ಕಣಮ್ಮ. ಹಬ್ಬ ಮಗಳೇ,
ಹಾಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಲ್ವಾ? ಹಾಗದೆಲ್ಲ ಒಳ್ಳೇದಕ್ಕೇನೆ. ಈಗ ಒಳ್ಳೇದೇನೇ ಆಯಿತು. ಸದ್ಯ ನೀನೇನ ಅವನನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಇದಿದ್ರೆ ಡೈವರ್ಸು ಪೈವರ್ಸು ಅಂತ ಅಲ್ಲಿ ತನಕ ಹೋಗಿರೋದು. ಸದ್ಯ ಮದುವೆ ಮಾಡಿಲ್ದಿರೋದು ನಿನಗೆ ಒಳ್ಳೇದೇ ಆಯಿತು. ಅಪ್ಪ ದೇವ್ರೆ, ದೇವ್ರೆ ನಮ್ಮನ್ನ ಗೆಟನ್ ಮಾಡಿಬಿಟ್ಟ. ನೋಡು, ನೀನು ಯಾವ ಯೋಚನೆನೂ ಮಾಡಬೇಡ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ, ಎಲ್ಲ ನಾನು ನೋಡ್ಕೊಂತೀನಿ, ಸರಿನಾ? ನೀನು ಆರಾಮಾಗಿರು. ನೀನು ಖುಷಿಯಾಗಿರೋದೇನೇ ನೀನು ಖುಷಿಯಾಗಿಡೋದೇ ನನ್ನ ಖುಷಿ, ಹಂಗೆ ಅನ್ಕೊಬಿಡು. ಅಮ್ಮ, ನಿನಗೆ ನನ್ನ ಮ್ಯಾಲೆ ಏನು ಬೇಜಾರಿಲ್ಲ ತಾನೇ? ನಿನಗೆ ನೀನು ನನ್ನ ಕ್ಷಮಿಸಿದೀಯ ತಾನೇ? ನಿನಗೆ ಯಾವ ನನ್ನ ಮ್ಯಾಲೆ ಕೋಪ ಗೀಪ ಏನಿಲ್ಲ ತಾನೇ? ಅಯ್ಯೋ ಮಗಳೇ, ಕೋಪ ಏನು ಕಮ್ಮ, ಏನು ಇದ್ರಾಗ ಮಾಡಿದ್ಯಾ? ಬಿಡು ಹೋಗ್ಲಿ. ಎಷ್ಟೋ ಜನ ತಪ್ಪು ಮಾಡಿರಲ್ವಾ? ಈಗ ನಾನು ಮಾಡಿಲ್ವಾ? ನಿಮ್ಮ ಅಪ್ಪ ಮಾಡಿರಲ್ವಾ? ಯಾರು ಮಾಡಿರಲ್ಲ? ಎಲ್ಲ ಮಾಡಿರ್ತಾರೆ. ಬಿಡು, ಎಷ್ಟೋ ಹೇಳ್ದೆ ನಿನ್ನ ಕೇಳಿಲ್ಲ. ಇವಾಗಾದರೂ ನಿನಗೆ ಇಷ್ಟು ದಿನಕ್ಕಾದ್ರೂ ಅರ್ಥ ಆಯ್ತಲ್ಲ. ಬಿಡು, ನಿಂಗೊಂದು ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ, ಇಲ್ಲಾಂದ್ರೆ ನೀನೇ ಹುಡುಕಣ್ಬೇಕಾದ್ರೆ ಮದುವೆ ಮಾಡ್ಕೊ. ಇಲ್ಲಮ್ಮ, ಇಲ್ಲ. ನನಗೆ ಜೀವನದಾಗೂ ನಾನು ಇನ್ನೊಂದ್ಸಲ ಯಾವ ಹುಡುಗನ ಸವಾಸಕ್ಕೂ ಹೋಗಲ್ಲ ಕಣಮ್ಮ. ಇನ್ನು ಯಾವ ಹುಡುಗನ ನೀನು ಹುಡುಕ್ತೀಯೋ ಅದೇ ಹುಡುಗನೇ ನಾನು ಮದುವೆ ಮಾಡ್ಕೊತೀನಿ ಕಣಮ್ಮ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಹತ್ತು 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 ಮುಖ ನೋಡು ಹೆಂಗಾಗೈತೆ ಅಂತ ಹೇಳ್ಬಿಟ್ಟು. ನೋಡು, ಹೋಗು, ಮುಖ ತೊಳ್ಕೊಂಬಿಟ್ಟು ಬಾ ಹೋಗು. ಕಾಫಿ ಇಕ್ಕೊಂಬಿಟ್ಟು ಬರ್ತೈತೆ ಅಜ್ಜಿ, ಕಾಫಿ ಕುಡಿದ್ಬಿಟ್ಟು ಆರಾಮಾಗಿ ಒಂದು 15 ದಿನ ಹಳ್ಳಿನಾಗೆ ಇರು, ಸರಿನಾ? ಅದೆಲ್ಲ ಮರ್ತ್ಬಿಡು, ಹಳೆದೆಲ್ಲ ಮರ್ತ್ಬಿಟ್ಟು ಎಲ್ಲ ಬಿಸಾಕ್ಬಿಡು. ಮೊಬೈಲು ಬಿಟ್ಟು ಬಂತೀನಿ ಅಂದಲ್ಲ, ಒಳ್ಳೆ ಕೆಲಸನೇ ಆಯಿತು. ಇಲ್ಲಿ ಅಜ್ಜಿ ಮನೆಗೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು, ಸರಿನಾ? ಹಳೆದೆಲ್ಲ ಮರ್ತೋಗ್ಬಿಡ್ತೈತೆ, ಹೊಸ ಜೀವನನ ಶುರು ಮಾಡು, ಸರಿನಾ? ಸರಿ ಅಮ್ಮ, ಆಯಿತು. ಹೋಗವಾ ಹೋಗು. ಭಾಳ ಖುಷಿಯ ಸುದ್ದಿ ಹೇಳ್ಬಿಟ್ಟೆ ನಮ್ಗಂತೂ, ಭಾಳ ಅಂದರೆ ಭಾಳ ಖುಷಿಯಾಗೋಗ್ಬಿಟ್ಟೈತೆ ನನಗಂತೂ ಈ ಸುದ್ದಿ ಕೇಳ್ಬಿಟ್ಟು. ನಿನ್ನ ಲವರ್ ಬಿಟ್ಬಿಟ್ಟು ಹೋದ್ನಲ್ಲ ಅಂತ ಹೇಳ್ಬಿಟ್ಟು. ಹಬ್ಬ, ಹೋಗು, ಮುಖ ತೊಳ್ಕೊಂಬಿಟ್ಟು ನೀಟಾಗಿ ಪ್ರೆಸ್ಸಾಗಿ ಬಾ ಹೋಗು. ಕಾಫಿ ಇಕ್ಕೊಬಿಟ್ಟು ಬರ್ತೀನಿ, ಕುಡಿದ್ಬಿಟ್ಟು ಆರಾಮಾಗಿ ರೂಮಾಗಿ ಮನಿಕ ಪ್ಯಾನ್ ಹಾಕ್ಕೊಂಡು, ಸೆಕೆ ಅಲ್ವಾ ಮನಿಕ, ಹೋಗು. ಸರಿ ಅಮ್ಮ. ಅಮ್ಮ, ಎಲ್ಲ ಒಳ್ಳೇದೇ ಆಯಿತು. ಆ ರಾಯರು ನಮ್ಮ ಕೈ ಬಿಡಲಿಲ್ಲ ಕಣಮ್ಮ. ಕೊನೆಗೂ ನನ್ನ ದೇವ್ರಿಗೆಲ್ಲ ಬೇಡ್ಕೊತಾ ಇದ್ದೆ, ಹೆಂಗನ ಮಾಡಿ ನನ್ನ ಮಗ ಉಗುತ್ತು ಕಳಿಸ್ಬಿಡ್ಬೇಕು ನನ್ನ ಮಗನ, ಇವ್ನು ಸವಸ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನೇನೇನೋ ನಾನಂತೂ ಹೇಳಿದ್ನಲ್ಲ, ಅರ್ಕೆನೇ ಒತ್ಬಿಟ್ಟಿದ್ದೀನಿ, ಅವ್ನು ಹೋಗ್ಬೇಕು 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 ಅಂತ. ಸದ್ಯ ಹೋದ್ನಲ್ಲ, ಅಷ್ಟೇ ಸಾಕು ನನಗಂತೂ. ಇನ್ನು ನನ್ನ ಮಗಳನ್ನ ಗ್ರಿಪ್ಪಾಗಿ ಇಟ್ಕೊಂಡು ಹೆಂಗೋ ಒಂದು ಮನೆ ಸೇರಿಸ್ಬಿಟ್ಟು ಸಂಸಾರ ಮಾಡಂಗೆ ಮಾಡಬೇಕು ಕಣಮ್ಮ. ಬಡವರಾದರೂ ಪರವಾಗಿಲ್ಲ ಕಣಮ್ಮ, ಒಳ್ಳೆ ಮನೆಯೇ ಸೇರಿಸ್ಬೇಕು. ಈ ಮಗನೇ ಇಲ್ಲವೇ, ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡೋದು ಅಷ್ಟೇನೆ. ಹೋಗ್ಬಿಟ್ಟು ಮಹಾತಾಗ ಮಾತಾಡೋಣ. ಅದೇನು ಅಂತಾರಲ್ಲ, ಒಂದು ತಿಂಗಳು ಬಿಟ್ಬಿಡೋಣ. ಅವಳ ಮನಸ್ಸಿಗೆಲ್ಲ ಬೇಜಾರಾಗೈತಲ್ಲ, ಎಲ್ಲ ಸರೋಯ್ತದೆ. ಒಂದು ತಿಂಗಳು ಬಿಟ್ಬಿಟ್ಟು ಆಮೇಕಿಂದ ಹೋಗ್ಬಿಟ್ಟು ಮಾತಾಡೋಣ. ಸುಮ್ಕಿರು, ಸುಮ್ಕಿರು, ಮಾನ ಮರುವುದಿರ್ತದ? ಹೋಗ್ಬಿಟ್ಟು ಕೇಳೋಕ್ಕೆ ಓಡೋಗಿರೋ ಮಗಳನ್ನ ಬಂದ್ಬಿಟ್ಟು ನನ್ನ ಮಗನ ಕೇಳ್ತಾವ್ರು ನೋಡಪ್ಪ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳಕ್ಕಿಲ್ವ ಮಹಾ? ಸುಮ್ಮನಿರಮ್ಮಯ್ಯ ಅಂತದ್ದು ಬೇಡ. ಬೇರೆ ಯಾವ್ದನ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ನಾನು. ಮಗಂಗೇನು ಬೇಡ. ಸುಮ್ಮನೆ ನಾಳಿಗೆಲ್ಲ ಗೊತ್ತೈತಲ್ಲ ವಿಚಾರ. ಸುಮ್ಮನೆ ನಾಳಿಗೆ ಹೆಂಗೋ ಮಾತಾಡೋದು ಬೇಡ. ನನ್ನ ಮಗಳ ಹತ್ರ ತಿರ್ಗಾ ಏನೆಲ್ಲ ಮಾತಾಡೋದು ಅನ್ನೋದು, ಓಡೋಗಿದ್ಯಾ ನೀನು ಅಂತ ಅನ್ನೋದು, ಇದೆಲ್ಲ ಬೇಕಾ ನಮಗೆ? ಬೇಡ, ಸುಮ್ಕಿರು, ಹುಡ್ಕಂತ ಯಾರನ್ನ. ಅಯ್ಯೋ, ಮಗ ಅಂತನಲ್ಲ, ಭಾಳ ಒಳ್ಳೆ ಹುಡುಗ ಅವನು. ಸರಿನಾ? ಒಳ್ಳೆ ಹುಡುಗ ಅಂದರೆ ಒಳ್ಳೆ ಹುಡುಗ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೀನು ಆರಾಮಾಗಿರು, ನಾನೇ ಹೋಗ್ಬಿಟ್ಟು ಮಾತಾಡ್ತೀನಿ. ಅದೇ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡಿ ಮುಗಿಸ್ಬಿಡೋಣ. ಇಲ್ಲೇ ಇತ್ತಳ ಪಕ್ಕದಾಗೆ ನಾನು ನೋಡ್ಕೊತೀನಿ. ಕಷ್ಟ ಸುಖ ಏನು ಬಂದರೂ ನಾನು ನೋಡ್ಕೊತೀನಿ. ನೀನೇನು ಬರೋ ಅವಶ್ಯಕತೆನೇ ಇಲ್ಲ. ಅಮ್ಮ, ಬೇಡ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಡ್ಬೇಕು. ಬೇಡ, ಎಲ್ಲ ವಿಷಯ ಗೊತ್ತೈತೆ. ಈಗ ಹೋಗ್ಬಿಟ್ಟು ಕೇಳಿದ್ರೆ ನಮ್ಮ ಮಾನ ಮರ್ಯಾದೆ ಹೋಯ್ತದೆ. ನೀನು ಸುಮ್ಕಿರು, ಎದ್ದೋ ಕಾಫಿಗೆ ಇಕ್ಕೋಗು. ಅಳ್ತಿರುಗಿ ಮಕ್ಕ ತೊಳ್ಕೊಂಡು ಬಂದು ಬಾಯ್ ಬಿಡ್ಕತ್ತಾಳೆ. ಕಾಫಿ 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 ಅಂತ ಹೇಳ್ಬಿಟ್ಟು ಇಕ್ಕೋಗು ನೀನು ಕಾಫಿಗೆ. ಸರಿ ಸರಿ. ಅಪ್ಪ ದೇವ್ರೆ, ಕೊನೆಗೂ ಕಾಪಾಡ್ಬಿಟ್ಟಲ್ಲಪ್ಪ.